ವಿಶ್ವ ಇಲ್ಲೇ ಇದ್ದಾನೆ. ಈಗ ಅವನ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿಬಿಡ್ಲಾ? ಇಷ್ಟು ದಿವಸ ಅವನ ಹತ್ರ ಏನೂ ಹೇಳ್ಕೊಳಕ್ಕಾಗಲೇ ಇಲ್ಲ. ಅವತ್ತು ಆಸ್ಪತ್ರೆಗೆ ಬಂದಾಗಲೂ ಪೂರ್ತಿ ವಿಷಯ ಹೇಳ್ಕೊಳಕ್ಕಾಗಲಿಲ್ಲ. ಈಗ ನಾನು ವಿಷಯ ಹೇಳ್ಕೊಂಡ್ರೆ ಅವನೊಬ್ಬನ ಹತ್ರ ಮಾತ್ರ. ಕಾಲೇಜಲ್ಲಿರುವಾಗ ನಾನು ಎಲ್ಲ ವಿಷಯನೂ ಅವನ ಹತ್ರನೇ ಹೇಳ್ಕೊತಾ ಇದ್ದೆ. ಆಗ ಎಷ್ಟು ಸಪೋರ್ಟ್ ಮಾಡ್ತಿದ್ದ. ಈಗ ನನ್ನ ಕಥೆನ ಯಾರಾದರೂ ಹೇಳ್ಕೊಳ್ಳೋ ಸರಿಯಾದ ವ್ಯಕ್ತಿ ಅಂದರೆ ಅದು ಇವನೊಬ್ಬನೇ. ಇವನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ವಿಶ್ವ, ಜಾನು, ನೀನು? ಹೌದು ಕಾಳು, ಇನ್ನೂ ಬದುಕೆ ಇದ್ದೀನಿ. ಜಾನು, ಹಾಗೆಲ್ಲ ಮಾತಾಡ್ಬೇಡ. ಅವತ್ತು ನಿಮ್ಮ ಹಾಸ್ಪಿಟಲ್ ನೋಡಿದಾಗ ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ನೀನೇನೋ ಹೇಳೋಕೆ ಅಂತ ಬಂದಾಗ ಜಯಂತ್ ಅವ್ರು ಬಂದರು ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ದೆ. ಹೇಳು, ಏನು ಹೇಳೋಕೆ ಬಂದೆ? ನನಗೆ ಯಾಕೆ ಹೇಳ್ತಿದ್ಯಾ? ಹಿಂಗೆಲ್ಲ ಅಳ್ಬೇಡ ಜಾನು. ನೀನು ಸಂತೋಷ ಆಗಿರೋದನ್ನ ನೋಡೋಕೆ ಬಯಸೋ ನಾನು. ನಿನ್ನ ಕಣ್ಣೀರನಲ್ಲ. ಹೇಳು, ಏನಾಯ್ತು? ಏನು ಅಂತ ಹೇಳಿ ವಿಶ್ವ? ನನ್ನ ಜೀವನ ಹೂವಿನ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮುಳ್ಳಿನ ಮೇಲೆ ಬದುಕೋ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಬಂದಿದ್ದೆ ಅಲ್ವಾ, ಅವತ್ತು ನಿನ್ನ ಹತ್ರ ಎಲ್ಲ ಹೇಳ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಹೇಳ್ಕೊಳಕ್ಕಾಗಲೇ ಇಲ್ಲ. ಅದೆಲ್ಲ ನನಗೆ ಗೊತ್ತು ಜಾನು. ಆದರೆ ಮಿಸ್ಕ್ಯಾರೇಜ್ ಆಗೋದಕ್ಕೆ ಏನು ಕಾರಣ? ನಿಂಗೆ ಗೊತ್ತಲ್ವಾ, ನಾವು ಕಾಲೇಜಲ್ಲಿದ್ದಾಗಲೇ ಜಯಂತ್ ಅವರು ಬಂದಾಗ ನನ್ನ ಇಷ್ಟಪಟ್ಟರು. ಅವರಾಗವರೇ ಮನೆಗೆ ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅವ್ರನ್ನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂದ್ಕೊಂಡು ಮದುವೆ ಮಾಡಿಕೊಂಡೆ. ಆದರೆ ಅವರಿಗೆ ನನ್ನ ಮೇಲೆ ಇದ್ದಿದ್ದು ಪ್ರೀತಿ ಅಲ್ಲ, ಬರೀ ಅನುಮಾನ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯಿತು. ಅನುಮಾನನ? ಜಾನು, ಏನು ಹೇಳ್ತಿದ್ಯಾ ನೀನು? ಒಂದಿನ ಜಯಂತ್ ಅವ್ರ ಆಫೀಸ್ ಫಂಕ್ಷನ್ಗೆ ನನ್ನೂ ಕರ್ಕೊಂಡು ಹೋದರು. ಅಲ್ಲಿನ ಕೊಲೀಗ್ಸ್ ಎಲ್ಲ ಹಾಡಿ ಹಾಡಿ ಅಂತ ಬಲವಂತ ಮಾಡಿದ್ರು. ಪಾಪ ಎಲ್ಲರೂ ಕೇಳಿದ್ರಲ್ಲ ಅಂತ ನಾನು ಹಾಡಿದೆ. ಆದರೆ ಮನೆಗೆ ಬಂದಮೇಲೆ ಇಡೀ ರಾತ್ರಿ ನನ್ನ ಕೈನಲ್ಲಿ ಹಾಡಿಸಿದ್ದಾರೆ. ಬರೀ ಅಷ್ಟೇ ಅಲ್ಲ, ನನ್ನ ಚಲನೆಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಮನೆ ತುಂಬ ಕ್ಯಾಮ್ರಾಗಳನ್ನ ಇಟ್ಟಿದ್ರು. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಯಾರ್ಯಾರ ಹತ್ರ ಮಾತಾಡ್ತೀನಿ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ. ನಮ್ಮ ಮನೆಯವರಿಂದನೇ ನನ್ನ ದೂರ ಮಾಡಿಬಿಟ್ರು ವಿಶ್ವ. ನನ್ನ ಮನೆಗೆ ಕಳಿಸ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಕಸ್ಮಾತ್ ನಾನು ಹೋಗ್ಲೇಬೇಕು ಅಂತ ಹಠ ಮಾಡಿದ್ರು ಅವರು ನನ್ನ ಜೊತೆಗೆ ಬರೋರು. ನಂಬಲ್ಲ, ಮದುವೆ ಆಗಿ ಹೊಸದ್ರಲ್ಲಿ ಎಷ್ಟು ದಿವಸ ನನ್ನ ಮನೆಯಿಂದ ಆಚೆ ಕಾಲು ಇಟ್ಟಿಲ್ಲ ಗೊತ್ತಾ? ಅಲ್ಲ ಜಾನು, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಮೋಸ್ಟ್ಲಿ ಅದು ಜಯಂತ್ ಅವ್ರಿಗೆ ನಿನ್ನ ಮೇಲಿರೋ ಪ್ರೀತಿಯಿಂದ ಹಿಂಗೆಲ್ಲ ಮಾಡ್ತಿರ್ಬೋದಲ್ವಾ? ಇಲ್ಲ ಕಣೋ, ಇದು ಪ್ರೀತಿ ಅಲ್ಲ, ಹೇಳ್ತಾ ಇದ್ದೀನಲ್ಲ, ಅದು ಬರೀ ಪೊಸೆಸಿವ್ನೆಸ್. ನಾನು ಬರೀ ಅವ್ರ ಜೊತೆ ಮಾತ್ರ ಇರಬೇಕು, ನಾನು ಅವ್ರಿಗೆ ಮಾತ್ರ ಪ್ರೀತಿ ತೋರಿಸ್ಬೇಕು, ಇನ್ಯಾರ ಮೇಲೂ ನಾನು ಪ್ರೀತಿ ತೋರಿಸ್ಬಾರ್ದು ಅನ್ನೋ ಪೊಸೆಸಿವ್ನೆಸ್. ಅಂಥವ್ರ ಜೊತೆ ನಾನು ಬದುಕೋಕ್ಕಾಗುತ್ತಾ ವಿಶ್ವ? ಅಂಥವ್ರ ಜೊತೆ ನಾನು ಜೀವನ ಮಾಡೋದಕ್ಕಾಗುತ್ತಾ? ಇದೆಲ್ಲ ನೋಡಿಕೊಂಡು ಅದೇ ಯೋಚನೆಯಲ್ಲಿ ನನಗೆ ಮಿಸ್ಕ್ಯಾರೇಜ್ ಆಯಿತು. ಅದರಿಂದ ನಾನು ಹೊರಗೆ ಬರಬೇಕು ಅಂತ ಅವ್ರು ನನ್ನ ಫಾರಿನಿಗೆ ಕರ್ಕೊಂಡು ಹೋದ್ರು. ಆದರೆ ಇವ್ರ ಜೊತೆ ನನಗೆ ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ನಾನು ಅಲ್ಲೇ ನೀರಲ್ಲಿ ಬಿದ್ದುಬಿಟ್ಟೆ. ಅದಾದ್ಮೇಲೆ ಹೇಗೋ ನಾನು ಬದುಕಿ ಈಗ ಯಾರ್ದೋ ಮನೆಯಲ್ಲಿದ್ದೀನಿ. ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನೀನು ಯಾಕೆ ಅವ್ರನ್ನ ಕೇಳದೆ ಸುಮ್ಮನೆ ಇದೆಯಾ?
ಏನಂತ ಪ್ರಶ್ನೆ ಮಾಡಲಿ? ನಾನೊಬ್ಳೆ ಏನು ಅಂತ ಹೋರಾಡಲಿ? ಬೇರೆ ಎಲ್ಲರ ದೃಷ್ಟಿನಲ್ಲೂ ಜಯಂತ್ ಅವರು ತುಂಬ ಒಳ್ಳೆ ಮನುಷ್ಯ. ನಾನು ಯಾರಿಗೆ ಏನು ಹೇಳಿದ್ರು ಯಾರೂ ನಂಬಲ್ಲ. ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನೀನು ಸುಮ್ಮನೆ ಇರ್ಬೋದು ಜನ, ಆದರೆ ನಾನು ಸುಮ್ಮನೆ ಇರಲ್ಲ. ನಾನು ಸುಮ್ಮನೆ ಇದ್ರೆ ನಿನ್ನ ಫ್ರೆಂಡ್ ಆಗಿ ಏನು ಪ್ರಯೋಜನ ಹೇಳು? ಇವಾಗಲೇ ಹೋಗಿ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋಣ. ಬಾ ಜರಂಗ. ಬೇಡ ವಿಶ್ವ, ನನ್ನ ಮಾತು ಕೇಳು. ನೋಡು, ನಾನಿವಾಗ ಎಲ್ಲರ ದೃಷ್ಟಿನಲ್ಲೂ ಸತ್ತು ಹೋಗಿದ್ದೀನಿ. ಅದು ಹಾಗೆ ಇದ್ಬಿಡ್ಲಿ. ನೋಡು, ನಾನು ಇದೆಲ್ಲ ನಿನಗೆ ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಕೋಪ ಮಾಡ್ಕೋತಾರೆ. ನಿನ್ಗೂ ತೊಂದರೆನೆ. ಅವ್ರು ನೀನು ಸುಮ್ಮನೆ ಬಿಡಲ್ಲ. ಏನಾದರೂ ಆಗಲಿ ಜಾನು, ಆದರೆ ನಿನ್ನ ಜೀವನ ಚೆನ್ನಾಗಿರ್ಬೇಕು. ಪ್ರಶ್ನೆ ಮಾಡಲೇಬೇಕು. ಬಾ. ಅಯ್ಯೋ ಬೇಡ ವಿಶ್ವ. ಜಾನು, ನಿಂಗೆ ಅರ್ಥ ಆಗಲ್ಲ. ಬಾ ಜಾನು. ನನ್ನ ಮಾತು ಕೇಳು. ಬೇಡ, ಕೈ ಬಿಡು ವಿಶ್ವ. ಇಲ್ಲ, ನನ್ನ ಮಾತು ಕೇಳು. ಇಲ್ಲ, ಹೇಳದ್ ಕೇಳು ವಿಶ್ವ. ಕೈ ಬಿಡು. ಕೈ ಬೇಡ. ನಾನು ಹೋಗಿ ಅವನ ಹತ್ರ ಹೇಳ್ಕೊಂಡ್ರೆ ಅವ್ನು ಖಂಡಿತ ಜಯಂತ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಕೆಲಸ ಎಲ್ಲ ಕೆಡುತ್ತೆ. ಅದಾಗೋದು ಬೇಡ. ಈಗ ಹೇಗೆ ಕಣ್ಮರೆ ಆಗಿದ್ದೀನೋ ಹಾಗೆ ಇದ್ಬಿಡ್ತೀನಿ. ನನಗಿರೋ ಒಬ್ಬನೇ ಒಬ್ಬ ಒಳ್ಳೆ ಸ್ನೇಹಿತ ಅಂದರೆ ನೀನೇ ಕಣು. ಆದರೆ ನಿನ್ನ ಹತ್ರನೇ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ಕಷ್ಟ ಹೇಳ್ಕೊಂಡು ನಿನಗೂ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ಇಲ್ಲೇ ಎಲ್ಲೋ ಬಂದಿದ್ದಾಳೆ ಅಂತ ಅನಿಸ್ತಿದೆ. ನಿಜವಾಗ್ಲೂ ಜಾನು ಬಂದಿದ್ದಾಳ? ಹುಡುಗಿಯ ಜಾನು, ನೀನು ಈ ಭೂಮಿ ಮೇಲಿಲ್ಲ ಅಂತ ಗೊತ್ತಿದ್ರು ಮನ್ಸು ಅದನ್ನ ಒಪ್ಕೋತಾನೆ ಇಲ್ಲ. ಮನ್ಸ್ಗಾಗಿರೋ ಗಾಯನ ಮರಿಬೋದೇನು, ಆದ್ರೆ ಮೊದಲನೇ ಪ್ರೀತಿನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅಪ್ಪ ಬನ್ನಿ. ನಮಸ್ಕಾರ ತಾಯಿ. ಮಾವ, ಹರಿ, ಏನಪ್ಪ ಇದು? ಅವ್ರು ಯಾರು ಅಂತ ನಿಮಗೆ ಗೊತ್ತು ತಾನೆ? ನಂದಾದೀಪದಂಥ ಸೊಸೆನ ನಮ್ಮನೆ ಕೊಟ್ಟಿರೋ ಬೀಗರು. ಅವ್ರನ್ನ ಹಿಂಗೆ ನಡ್ಸ್ಕೊತಿರಲ್ರು. ನಾಚಿಕೆ ಆಗಲ್ವಾ ನಿಮಗೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ? ನೀವೇನು ಹೇಳ್ಬೇಡಪ್ಪ. ನಾನೆಲ್ಲ ಕೇಳಿಸ್ಕೊಂಡೆ. ಅಪ್ಪ ಅಮ್ಮನಂತೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ಆದರೆ ಮನೆಗೆ ಬಂದು ಹಿರಿಯವರನ್ನ ಹೇಗೆ ನಡೆಸ್ಕೋಬೇಕು ಅಂತನೂ ಗೊತ್ತಿಲ್ವಾ? ಬರೀ ಹಣ ಅಂತಸ್ತು ಇದ್ರೆ ಸಾಲದಪ್ಪ. ಒಂದಷ್ಟು ಒಳ್ಳೆ ಗುಣನೂ ಕಲ್ತ್ಕೋಬೇಕು. ಅಂತ ಒಳ್ಳೆ ಗುಣನ ನಾನೇ ನಿಮ್ಗೆ ಹೇಳ್ಕೊಡೋಕ್ಕಾಗಲಿಲ್ಲ ಅಂತ ಅನಿಸ್ತಿದೆ. ಅಲ್ಲ ಮಾವ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಅವ್ರಿಗೆಲ್ಲ ಗೊತ್ತಿಟ್ಕೊಂಡೆ ತಾನೆ ನಮ್ಮ ಮನೆ ಕೆಲಸ ಮಾಡಕ್ ಬಂದಿರೋದು. ಈಗ ಯಾಕೆ ಇಷ್ಟೊಂದು ಡ್ರಾಮಾ ಮಾಡಬೇಕು? ಸಿಂಚನ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಪ್ಪನ ಮುಂದೆ ಹಾಗೆಲ್ಲ ಮಾತಾಡ್ಬೇಡ. ಏನಕ್ಕೆ ಮಾತಾಡಬಾರ್ದು? ನಾನು ಮಾತಾಡ್ತಾ ಇದೀನಲ್ವಾ? ಅಲ್ಲ ಹರಿ, ಇಷ್ಟು ದಿವಸ ಆ ಮನೇಲಿ ಬಾಯಿ ಮುಚ್ಕೊಂಡು ಅವ್ರ ಅದೆಲ್ಲ ಅನ್ನಿಸ್ಕೊಂಡಿದ್ದಕ್ಕೆ ಈಗ ನನ್ನ ಮನೆಗೆ ಬಂದು ನನಗೆ ಅಂತ ಇದ್ದಾರಾ? ಸಿಂಚನ, ನಿನ್ನ ಮನೆ? ಇಷ್ಟು ದಿನ ಆ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಒಂದು ದಿನನೂ ಆ ಮನೆ ನಮ್ಮ ಮನೆ ಅಂತ ನಿನ್ಗೆ ಅನ್ನಿಸ್ಲಿಲ್ವಾ ಅಮ್ಮ? ಈ ಮನೆಗೆ ಬಂದು 4 ದಿನ ಆಗಿಲ್ಲ, ಈ ಮನೆ ಹೀಗೆ ಹೇಳ್ತಾ ಇದ್ಯಾ ನನ್ನ ಮನೆ ಅಂತ. ಹಾಗಾದ್ರೆ
ಆ ಮನೆಯಲ್ಲಿ ನಾನು ನಿಮ್ಮತ್ತೆ ಕೊಟ್ಟ ಪ್ರೀತಿ ಮರ್ತೋಯ್ತಾ? ಅಪ್ಪ ಮಾವ, ಮರ್ತು ಹೋಗಿದ್ದಿದ್ರೆ ಅತ್ತೆನ ಯಾಕೆ ನಮ್ಮ ಜೊತೆ ಕರ್ಕೊಂಬರ್ತಿದ್ರಿ? ನಿಮಗೆ ಆ ಮನೇನ ಸಂಭಾಳಿಸಕ್ಕಾಗಲ್ಲ ಅಂತಾನೆ ಅತ್ತೆನ ನಮ್ಮ ಜೊತೆ ಕರ್ಕೊಂಬಂದಿದ್ದು. ಈಗ ಅತ್ತೆ ಇಲ್ಲ ಕೆಲ್ಸಕ್ಕೆ, ಅವ್ರ ಜಾಗದಲ್ಲಿ ಇವ್ರಿದಾರಷ್ಟೇ. ಆ ಮನೇನ ಅತ್ತೆ ಮಾವನಿಂದ ಸಂಭಾಳ್ಸಕ್ಕಾಗೋದಿಲ್ಲ ಅಂತ ನೀನು ಅತ್ತೆನ ಇಲ್ಲಿ ಕರ್ಕೊಂಬಂದಿಲ್ಲ. ನಿನಗೆ ನಿನ್ನ ಮನೇನ ಸಂಭಾಳಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅತ್ತೆನ ಇಲ್ಲಿ ಕರ್ಕೊಂಬಂದಿರೋದು. ಅಲ್ಲಿಗೆ ನೀನು ಅತ್ತೆನ ಇಲ್ಲಿ ಕರ್ಕೊಂಬಂದಿದ್ದು ಮನೆ ಕೆಲಸ ಮಾಡಿಸೋದಿಕ್ಕೆ ಅಂತ ಅಲ್ವಾ? ಮನೆ ಅಂದಮೇಲೆ ಒಂದೆರಡು ಕೆಲಸ ಇದ್ದೇ ಇರತ್ತೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಹೌದಮ್ಮ, ನೀನು ಮಾತ್ರ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ಬಿಡು, ಅತ್ತೆ ಮಾತ್ರ ಇಡೀ ಮನೆ ಕೆಲಸನ ಮಾಡಬೇಕು. ಮಾತೆತ್ತಿದ್ರೆ ನಮ್ಮಪ್ಪ ಅದನ್ನ ಹೇಳ್ಕೊಟ್ರು ಇದನ್ನ ಹೇಳ್ಕೊಟ್ರು ಅಂತೀಯಾ? ಯಾಕೆ ನಿಮ್ಮಪ್ಪ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ವಾ? ನಿಮ್ಮಮ್ಮ ಅಡುಗೆ ಮಾಡೋದನ್ನ ಹೇಳ್ಕೊಡ್ಲಿಲ್ವಾ? ನೋಡಿ, ಮಾತು ಮಿತಿ ಮೀರ್ ಹೋಗ್ತಾ ಇದೆ. ಎಲ್ಲಿದ್ದೀರಾ, ಏನ್ ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ನೆನಪಿರ್ಲಿ. ನಾನೇನು ನಿಮ್ಮ ಮನೇಲಿ ಗೆಸ್ಟ್ ತರ ಇನ್ವೈಟ್ ಮಾಡಿಲ್ಲ. ಹೇಳ್ದೆ ಕೇಳ್ದೆ ಬಂದು ನನಗೆ ಎದುರುತ್ರ ಕೊಡ್ತಾ ಇದ್ದೀರಾ. ನೋಡು ಸಿಂಚ, ವೀಣಾ, ಸಿಂಚನ, ಕೂಡು ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವ್ರ ಬಾಯಿಂದ ಬರೋ ಮಾತಲ್ಲಮ್ಮ ಇದು. ಹೀಗೆಲ್ಲ ನೀನು ಮಾತಾಡಬಾರ್ದು. ಅವ್ರಿಗೆ ಬಂದಿರುವಂಥ ಪರಿಸ್ಥಿತಿ ಏನಾದರೂ ನಿಮ್ಮ ತಾಯಿಗೆ ಬಂದಿದ್ರೆ ನೀನೇನು ಮಾಡ್ತಿದ್ದೆ? ಅಂತ ಗತಿ ನಮ್ಮ ಅಮ್ಮಂಗೆ ಯಾಕೆ ಬರುತ್ತೆ ಮಾವ? ನಮ್ಮ ತಂದೆ ನಮ್ಮ ಅಮ್ಮನ ಚೆನ್ನಾಗೇ ನೋಡ್ಕೋತಾರೆ, ಮಹಾರಾಣಿ ಥರ ನೋಡ್ಕೋತಾರೆ. ನಿಮ್ಮ ತಾಯಿನ ನೀನು ಹೇಗೆ ಮಹಾರಾಣಿ ಥರ ನೋಡಬೇಕು ಅಂತ ಆಸೆ ಪಡ್ತೀಯೋ ಹಾಗೆಯೇ ವೀಣನು ಸಹ ಅವ್ರ ತಾಯಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಏನು ತಪ್ಪಿದೆ? ನೋಡಮ್ಮ, ನೀವು ಹಣ ಅಂತಸ್ತಿನಲ್ಲಿ ಮಹಾರಾಣಿ ಆಗಿರ್ಬೋದು, ಅವರು ಗುಣದಲ್ಲಿ ನಡತೆನಲ್ಲಿ ಮಹಾರಾಣಿನೇ. ನೋಡು, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಅವ್ರು ಏನಾದರೂ ತುಟಿ ಬಿಚ್ಚಿದ್ರ? ಇಂಥ ಮುಗ್ಧರನ್ನ ಹಿಂಗೆ ನಡೆಸ್ಕೋತಿದ್ದೀರಲ್ಲ, ನಿಮಗೆ ಹೇಗೆ ಮನಸ್ಸು ಬಂತು? ಏನ್ ಹೇಳ್ತಾ ಇದ್ದೀರಾ ಮಾವ? ಅನ್ನಕ್ಕೂ ಗತಿ ಇಲ್ದಿರೋರ್ಗೆ ನಾವ್ ಕೆಲಸ ಕೊಟ್ರೆ ನೀವು ಅವ್ರಿಗೆ ಅನುಕಂಪ ತೋರಿಸ್ತಾ ಇದ್ದೀರಾ. ಅಂದ್ರೆ ನಿಮ್ ಪಾಲ್ಗೆ ನಾವೇನು ಅಲ್ವಾ? ನಾವೇನು ಅನ್ನೋದು ನಿನ್ನ ನಡವಳಿಕೆ ಮೇಲೆ ಇರುತ್ತಮ್ಮ. ನೋಡಮ್ಮ ಸಿಂಚನ, ನಾವಾಗಲೇ ಸಾಕಷ್ಟು ನೊಂದಿದ್ದೀವಿ. ನಮಗೆ ಇನ್ನೂ ನೋವು ಕೊಡಬೇಡಿ. ವೀಣಾ, ನಿಮ್ಮಮ್ಮನ ಕರ್ಕೊಂಡು ನಡಿಯಮ್ಮ. ತಡಿಯಮ್ಮ. ವೀಣಾ, ಅದು ಲಕ್ಷ್ಮಿಯವ್ರು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಕಣೆ. ನನಗಿಲ್ಲಿ ಏನೂ ತೊಂದರೆ ಇಲ್ಲ. ಇವರು ನನ್ನನ್ನು ಚೆನ್ನಾಗೇ ನೋಡ್ಕೋತಿದ್ದಾರೆ ಕಣೆ. ನಾನೀಗ ನಿನ್ನ ಜೊತೆ ಬಂದರೆ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಕಣೆ. ನೋಡಿದ್ಯಾ, ಇದು ನಮ್ಮಮ್ಮ. ಅಮ್ಮ, ಇಂಥವ್ರಿಗೆ ಪಾಪ ಅಂದರೆ ನಮಗೆ ಪಾಪ ಸುತ್ಕೊಳತ್ತಮ್ಮ. ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ನಡಿ ಹೋಗೋಣ. ನೋಡಿದ್ರ, ಅವ್ರು ಹೀಗೆ ಇದ್ದಕ್ಕಿದ್ದಾಗೆ ಬಿಟ್ಟು ಹೋದ್ರೆ ನಿಮಗೂ ತೊಂದರೆ ಆಗುತ್ತೆ ಅಂತ ಮರಗ್ತಾ ಇದ್ದಾರೆ. ಅಂಥವ್ರನ್ನ ನೀವು ಹೇಗೆ ನಡೆಸ್ಕೋಬೇಕು? ನೋಡಿಯಮ್ಮ, ನಮ್ಮ ಮನೇಲಿ ಗಂಜಿ ಕುಡ್ಕೊಂಡು ಅರಸನ್ ಥರ ಇದ್ದು ಬೇಡ. ಎಲ್ಲಿ ಮರ್ಯಾದೆ ಇರಲ್ವೋ ಅಲ್ಲಿ ನಾವಿರೋದು ಬೇಡ. ವೀಣಾ, ನಡಿಯಮ್ಮ. ನಡಿಯಮ್ಮ, ನಡಿ. ಅದಕ್ಕೆ ಸಾರಿ ಅದಕ್ಕೆ. ಹರೀಶ, ನೀವೆಷ್ಟೇ ಕಷ್ಟ ಕೊಟ್ಟರು ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ನಿಮ್ಮಮ್ಮನ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬೇಡಿ ಕಣ್ರು. ನನಗೆ ತಡ್ಕೊಳಕ್ಕಾಗಲ್ಲ. ಅಪ್ಪ,
ಅಪ್ಪ ಏನ್ ಮಾಡ್ತಿದ್ಯಾ? ಏನಾಯ್ತು? ಏನ್ ಮಾಡ್ತಾ ಇದೀನ? ಏನಾಯ್ತು ನಾ ವೀಣಾ ನೆನೆಸ್ಕೊಂಡ್ರೆ ಬರ್ತಿರೋ ಕೋಪಕ್ಕೆ ತೆಗೆದ್ಮೇಲೆ ಬಾರಿಸ್ಬೇಕು ಅನ್ಸ್ತಾ ಇದೆ. ಅಯ್ಯೋ ಅವ್ರೇನೋ ಮಾತಾಡ್ತಾರೆ ಅಂತ ನೀನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಆರಾಮಾಗಿರು ಪ್ಲೀಸ್, ಸಮಾಧಾನವಾಗಿರು. ಹೇಗ್ ಸಮಾಧಾನವಾಗಿರಕ್ಕಾಗತ್ತೆ? ಏನಂದ್ರು ಅಂತ ಕೇಳಿಸ್ಕೊಡತಾನೆ. ಅಷ್ಟೆಲ್ಲ ಅವಮಾನ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಬಾಯಿ ಬಿದ್ದೋಗಿದ್ದ ನಿಂದು. ಯಾವಾಗ ಹೆಂಡತಿ ಸಪೋರ್ಟ್ ಮಾಡ್ತೀಯಾ? ಆ ಬುದ್ಧಿ ಯಾವಾಗ ಕಲಿತ ನೀನು? ಅಲ್ಲ ಬೇಬಿ, ಅವ್ರು ಹೇಳಿದ ತಪ್ಪೇನಿತ್ತು. ಅದು ಅಲ್ಲದೆ ಅಪ್ಪನ ಮುಂದೆ ಹೇಗೆ ಮಾತಾಡೋದು ಹೇಳು, ಅದಕ್ಕೆ ಸುಮ್ಮನೆ ಇದ್ದೆ. ಹೌದಪ್ಪ, ನಿಮ್ಮಪ್ಪ ಏನ್ ಮಾತಾಡೋದು ತಪ್ಪಲ್ಲ. ಎಲ್ಲ ಊರ್ಪರನೆ ವಹಿಸ್ಕೊಂಡು ಮಾತಾಡಿ. ನಂದೇ ತಪ್ಪು ಅಲ್ಲ. ಅವ್ರಿಗೆ ಏನ್ ಅಧಿಕಾರ ಇದೆ? ಯಾಕೆ ಅವ್ರು ಬೈಬೇಕು ನನಗೆ? ಆ ಮನೇಲಿದ್ದಾಗ ಯಾವತ್ ಸಮಾಧಾನವಾಗಿದ್ವಿ, ಸಂತೋಷವಾಗಿದ್ವಿ. ದಿನಕ್ಕೆ ಏನೋ ಒಂದ್ ಜಗಳ, ಯಾವಾಗ್ಲೂ ನರಳ್ತಾನೆ ಇದ್ವಿ. ಏನೋ ಈ ಪರಿಸ್ಥಿತಿ ನೋಡಿ ನಮ್ಮಪ್ಪ ಮಗಳು ಚೆನ್ನಾಗಿರ್ಲಿ, ಅವ್ಳ ಜೀವನ ಚೆನ್ನಾಗಿರ್ಲಿ ಅಂತ ಬೇರೆ ಮನೆ ಮಾಡ್ಕೊಟ್ರು. ಇಲ್ಲಾದ್ರೂ ನೆಮ್ಮದಿ ಆಗಿದೀವ? ಅದು ಇಲ್ಲ. ಇಲ್ಲೂ ಬಂದ್ ಆಟ ಕೊಡ್ತಾರಲ್ವಾ? ಅಲ್ಲ ಬೇಬಿ, ಅತ್ತಿಗೆ ಅವ್ರ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಅವ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾ? ಅದಕ್ಕೆ ಒಂದೆರಡು ಮಾತಾಡಿರ್ತಾರೆ. ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಒಂದೆರಡು ಮಾತಾಡಿರ್ತಾರೆ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋತೀಯ? ಇರ್ಲಿ ಬಿಡು. ಅದೇ ಯಾಕೆ ಬೈಬೇಕು ಅಂತ ನಾವು ಅವ್ರನ್ನ ಇಲ್ಲಿ ಕೆಲ್ಸದವ್ರ ತರ ಕರ್ಕೊಂಡ್ ಬಂದಿದ್ದು. ಕೆಲ್ಸ ಮಾಡಿದ್ರು, ದುಡ್ಡು ಕೊಟ್ವಿ ತಾನೆ. ಅದ್ರಲ್ಲ ಏನಿದೆ ತಪ್ಪು? ಇಲ್ಲ ಅಂದ್ರೆ ಅವ್ರನ್ನ ಮಹಾರಾಣಿ ತರ ಮೆರ್ಸಕ್ ಇಲ್ಲಿ ಕರ್ಕೊಂಡ್ ಬಂದ್ವಾ? ಇಲ್ಲ ತಾನೆ. ನೋಡು ಹರಿ, ನಾನು ಡಿಸೈಡ್ ಮಾಡಿದ್ದೀನಿ, ಇದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಇನ್ಯಾವತ್ತು ನಿಮ್ಮ ಮನೆಯವರು ಈ ಮನೆ ಕಡೆ ತಲೆ ಹಾಕ್ಬಾರ್ದು ಅಷ್ಟೇ. ಅರೇ ಅದು ಹೇಗಾಗುತ್ತೆ? ಅಲ್ಲ, ನಾನು ಅವ್ರ ಮಗ, ನೀನು ಅವ್ರ ಸೊಸೆ. ನಮ್ಮನ್ನು ನೋಡೋಕೆ ಅವ್ರು ಬರಲೇಬೇಕಲ್ವ ಇಲ್ಲಿಗೆ? ಏನು ಬೇಬಿ ನೀನು? ಇದು ನನ್ನ ಮನೆ. ನಾನು ಹೇಗೆ ಹೇಳ್ತೀನೋ ಅದೇ ತರ ನಡಿಬೇಕು. ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ತಾ ಇರೋ ಅಲ್ಲಿಗೆನೆ. ಬೇಬಿ 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 ಪ್ಲೀಸ್ ನೋಡು, ನಿನಗೂ ಚೆನ್ನಾಗಿ ಗೊತ್ತು ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ಅಲ್ವಾ? ನನ್ನ ಬಿಟ್ಟು ಬದುಕೋ ಶಕ್ತಿ ನಿಂಗಿಲ್ಲ ಅಲ್ವಾ? ಅಂದಮೇಲೆ ನಾನು ಹೇಗೆ ಹೇಳ್ತೀನೋ ಅದೇ ಥರ ನೀನು ಕೇಳ್ಕೊಂಡಿರ್ಬೇಕು ಅಷ್ಟೇ. ಯಾಕೆ ಆ ಮನೆಗೆ ವೀಣಾ ಮಾತ್ರ ಸೊಸೆನಾ? ನಾನು ಸೊಸೆ ಅಲ್ವಾ? ನನಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಲ್ವಾ? ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಚೆನ್ನಾಗಿರ್ಬೇಕು ಅಂತ. ಆದರೆ ಹೇಳ್ತೀವಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಬುದ್ಧಿ ಯಾವತ್ತೂ ಬದಲಾಗಲ್ಲ. ಇಷ್ಟೆಲ್ಲ ಬಂದು ನಮ್ಮನೆ ಹತ್ರ ಅವಮಾನ ಮಾಡಿದೋನ ನಾನು ಮನೆ ಒಳಗಡೆ ಬೇರೆ ಸೇರಿಸ್ಕೋಬೇಕಾ? ಆಗಲ್ಲ, ಸಾಧ್ಯನೇ ಇಲ್ಲ. ನೋಡು, ನಾನು ಡಿಸೈಡ್ ಮಾಡಿದ್ದೀನಿ, ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹರಿ, ಕೇಳಿಸ್ಕೊ, ಇನ್ಯಾವತ್ತೂ ನಿಮ್ಮ ಮನೆಯವರು ನಮ್ಮ ಮನೆಗೆ ಬರಬಾರ್ದು ಅಷ್ಟೇ. ಬಂದ್ರೆ ಕತೆನೇ ಬೇರೆ ಆಗತ್ತೆ. ನಂದು ಒಂದು ಜನ್ಮಾನ. ಹೆಂಡತಿಗೆ ಎದುರಾಗಿ ಮಾತಾಡೋಕ್ಕಾಗ್ತಿಲ್ಲ. ಅಪ್ಪನ ಹತ್ರ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ಒಂದು ಕಡೆ ನಮ್ಮ ಮಾವ ಬಾಯಿ ಬಂದಾಗ ಮಾತಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಈ ಸಿಂಚನ ನಡ್ಕೋತಾಳೆ. ಇಂಥ ಬದುಕೋ ಬದಲು ಸಾಯೋದೇ ಒಳ್ಳೇದು ಅನ್ಸುತ್ತೆ. ಆದರೆ ಏನು ಮಾಡಿ ಸಾಯಿಲಿ? ಸಾಯಕ್ಕೂ ಧೈರ್ಯ ಇಲ್ವೇ? ದೇವ್ರದಾನೆ, ಏನಾಗುತ್ತೋ ನೋಡೇ ಬಿಡೋಣ.